ಎಲ್ಲಿಗೆ ಹೋಗ್ತಾ ಇದ್ದೀರಾ ಸರ್? ಕಲ್ಪೇಶ್ವರ ಮಹಾದೇವ್ ಪಂಚಕೇದಾರಗಳಲ್ಲಿ ಒಂದು ಇದು. ಕಲ್ಪೇಶ್ವರ ಮಹಾದೇವ್. ಏನ್ ಮಾಡೋದು ಇಂಥವ್ರು ವ್ಲಾಗ್ ಮಾಡಕ್ ಕೂಡ ಆಗ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್. ಇವಾಗ ನಾವು ಎಲ್ಲಿಗೆ ಬಂದಿದ್ದೀರಿ? ಬನ್ನಿ ಹೋಗೋಣ ಒಳಗಡೆ. ನಡೀರಿ ನಡೀರಿ ಜನರೇ. ಇನ್ನು ಮುಂದೆ ಯಾರ ಜೊತೆ ಬಂದಿದ್ದೀರಾ ನೀವು? ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಇವಾಗ ನೋಡ್ತಾ ಇದ್ರಲ್ಲ, ಇದೇ ಎಂಟ್ರಿ. ಯಾರಾದ್ರೂ ಫಸ್ಟ್ ಬಂದ್ರೆ ಟಣ್ ಟಣ್ ಟಣ್. ಇಲ್ಲೇ ಪೂಜೆ ಸಾಮಾನು ಸಿಗ್ತೈತೆ, ತಗೊಂಡು ಹಂಗೆ ಒಳಗಡೆ ಬಂದ್ರೆ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ ಇಲ್ಲಿ. ಕೇದಾರ್ನಾಥ್, ತುಂಗನಾಥ್, ಕಾಣಿಸ್ತಾ ಇದೆಯಲ್ಲ, ಕಲ್ಪೇಶ್ವರ ಮಹಾದೇವ್ ಪಂಚಕೇದಾರಗಳಲ್ಲಿ ಇದು ಒಂದು. ಸೊ ಬನ್ನಿ ಒಳಗಡೆ ಹೋಗೋಣ. ಬಟ್ ಒಳಗಡೆ ವಿಡಿಯೋ ಹಿಡಿಯೋಂಗಿಲ್ಲ, ಇಲ್ಲಿಂದ ನೋಡ್ಕೊಳ್ಳಿ. ಅಲ್ಲಿ ಗುಹೆ ಥರ ಕಾಣಿಸ್ತಾ ಇದೆಯಲ್ಲ, ಅದ್ರ ಒಳಗಡೆನೆ ಕಲ್ಪೇಶ್ವರ ಮಹಾದೇವ್ ಅಂದರೆ ಭೀಮನು ತನ್ನ ಗದೆಯಿಂದ ಕೇದಾರ್ನಾಥಲ್ಲಿ ನಂದಿಗೆ ಹೊಡೆದಾಗ 5 ಭಾಗಗಳಾಗುತ್ತೆ. ಆ ಭಾಗಗಳಲ್ಲಿ ಈ ಕಲ್ಪೇಶ್ವರ ಮಹಾದೇವ್ ಅನ್ನೋದು ಕೂದಲಿನ ಭಾಗ ಇಲ್ಲಿ ಬಂದು ಬಿದ್ದಿರುತ್ತೆ. ಅದಕ್ಕೆ ಕಲ್ಪೇಶ್ವರ ಮಹಾದೇವ್ ಅಂತ ಕರೀತಾರೆ. ಇದಕ್ಕೆ ಜಟ ಅಂತಾನು ಕರೀತಾರೆ. ಸೊ ಇವಾಗ ನಮ್ಮ ಗ್ರೂಪಲ್ಲಿ ಇರೋರೆಲ್ಲನೂ ಒಳಗಡೆ ಹೋಗಿದ್ದಾರೆ. ಅಲ್ಲಿ ನಿಲ್ಕೊಂಡಿದ್ದಾರಲ್ವ ಲೈನಲ್ಲಿ, ಅವರೆಲ್ಲ ನಮ್ಮ ಗ್ರೂಪ್ ಅವರು. ದೇವರ ದರ್ಶನಕ್ಕೋಸ್ಕರ ನಿಲ್ಕೊಂಡಿದ್ದಾರೆ. ಒಳಗಡೆ ವಿಡಿಯೋ ಹಿಡಿಯೋದಿಲ್ಲ, ಇವಾಗ ಆಫ್ ಮಾಡ್ತಾ ಇದ್ದೀನಿ. ಆಮೇಲೆ ಸಿಗ್ತೀನಿ. ನೋಡಿ ಅಲ್ಲಿ ಬರ್ತಾ ಇದ್ದಾರೆ ಇನ್ನೂ ನಡ್ಕೊಂಡು. ನೀವು ಯಾರಾದರೂ ಪಂಚಕೇದಾರ್ ಚಾರ್ಧಾಮ್ ಯಾತ್ರೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಬರ್ತಾರೆ. ಈ ಕೆಳಗಡೆ ನಂಬರ್ ಇದೆ, ಕಾಲ್ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ನೋಡಿ ಪೂಜೆ ಸಾಮಾನು ಇದಿಲ್ಲೇ. ನೀವು ಮೇಲೆ ಬಂದ್ರೆ ಇವಾಗ ಅಲ್ಲಿ ತೋರಿಸಿದ್ನಲ್ವಾ ನಿಮಗೆ, ಅಲ್ಲಿ ಸಿಗುತ್ತೆ ಪೂಜೆ ಸಾಮಾನು. ಸೊ ಬನ್ನಿ ದರ್ಶನ ಮಾಡ್ಕೊಂಡ್ಬಂದು ಆಮೇಲೆ ಸಿಗ್ತೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಹಾದೇವ್. ಶಂಭೋ ಶಂಕರ, ಶಂಭೋ ಶಂಕರ, ಶಂಭೋ ಶಂಕರ. ಜೈ ಜೈ.
ಮಹಾದೇವ್. ಸೊ ಇವಾಗೆಲ್ಲ ಪೂಜೆ ಎಲ್ಲ ಮುಗಿತು, ದರ್ಶನ ಎಲ್ಲ ಆಯ್ತು. ಇವಾಗ ವಾಪಸ್ ರಿಟರ್ನ್ ಜೋಶಿ ಮಠಕ್ಕೆ ಹೋಗ್ತಾ ಇದ್ರಿ. ಕೆಳಗಡೆ ಒಂದು ಫಾಲ್ಸ್ ಇದೆ, ತೋರಿಸ್ತೀನಿ ಬನ್ನಿ ನಿಮ್ಗೆ. ಅಲ್ಲಿಗೆ ಹೋಗ್ಬೇಕಂತೆ, ಅಲ್ಲಿ ಕಾಣಿಸ್ತಾ ಇದೆಲ್ಲ ಫಾಲ್ಸು, ಅಲ್ಲಿಗೆ ಹೋಗ್ಬೇಕಂತೆ. ನಿಮ್ಗೆ ಯಾರಾದ್ರೂ ಕಾಣಿಸ್ತಾ ಇದಾರ ಅಲ್ಲಿ? ಯಾರು ಒಬ್ರು ಇಲ್ಲ, ಅಲ್ಲಿಗೆ ಹೋಗ್ಬೇಡಿ. ಯಾರು ಬರ್ತಾ ಇಲ್ಲ, ಅವ್ರು ಬರ್ತಾ ಇರೋದು ಇರಿ ಅವ್ರು ಬರ್ತಾ ಇರೋದು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮೇಲೆಯಿಂದ ಇವಾಗ ಪಾಪ ಅಲ್ಲಿ ಕೆಳಗಡೆಯಿಂದ ಬರ್ತಾ ಇದಾರೆ. ಅವರು ಹೋಗ್ಬೇಕು ಅಂತ ಇದಾರೆ. ಏನ್ ಮಾಡೋದು ಇಂತ ಜನಕ್ಕೆ? ಬನ್ನಿ ಜೋಶಿ ಮಠಕ್ಕೆ ಹೋಗೋಣ. ಬನ್ನಿ ಬನ್ನಿ ಜನರೇ. ಇವಾಗ ಜೀಪಲ್ಲೇ ಹೋಗ್ತಾ ಇದ್ರಿ.